ಇನ್ನು ಕರ್ನಾಟಕ ಮಹಾರಾಷ್ಟ್ರ ಬಸ್ ಸಂಚಾರ ಸ್ಥಗಿತ ಆಗಿರುವ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರಕ್ಕೆ ಈಗ ಕೆಟ್ಟ ಮೇಲೆ ಬುದ್ಧಿ ಬರ್ತಾ ಇದೆ. ಮಹಾರಾಷ್ಟ್ರದ ಅಧಿಕಾರಿಗಳು ಕರ್ನಾಟಕದ ಅಧಿಕಾರಿಗಳ ಜೊತೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ಮಾಡಿದ್ದಾರೆ. ಉಭಯ ರಾಜ್ಯಗಳ ಬಸ್ ಸಂಚಾರ ಪುನರಾರಂಭ ಮಾಡುವ ಕುರಿತು ಅಧಿಕಾರಿಗಳು ಚರ್ಚೆ ಮಾಡಿದ್ದಾರೆ. ಎರಡು ರಾಜ್ಯಗಳ ಅಧಿಕಾರಿಗಳು ವಿಡಿಯೋ ಸಂವಾದ ನಡೆಸಿದ್ದಾರೆ. ಎರಡು ರಾಜ್ಯಗಳ ನಾಯಕರುಗಳು ಅಧಿಕಾರಿಗಳು ಈಗ ವಿಡಿಯೋ ಸಂವಾದ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಹಾಗೂ ಕೊಲ್ಲಾಪುರ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಸಭೆ ಮಾಡಿದ್ದಾರೆ. ಮಹಾರಾಷ್ಟ್ರದ ಗಡಿವರೆಗೂ ರಾಜ್ಯದ ಬಸ್ಗಳು ಸಂಚಾರ ಆಗ್ತಾ ಇವೆ. ಯಾಕಂದ್ರೆ ಕನ್ನಡಿಗರ ಮೇಲೆ ಮಹಾರಾಷ್ಟ್ರದಲ್ಲಿ ನಡೆದಂತಹ ದೌರ್ಜನ್ಯ ಅಂತಿಂತದ್ದಲ್ಲ. ಕರ್ನಾಟಕದ ಬಸ್ ಕಂಡಕ್ಟರ್ಗಳು ಡ್ರೈವರ್ಗಳ ಮೇಲೆ ನಡೆದಂತಹ ದೌರ್ಜನ್ಯ ಏನು ಚಿಕ್ಕ ದೌರ್ಜನ್ಯ ಅಲ್ಲ. ಬಸ್ ಕಂಡಕ್ಟರ್ಗಳು ಡ್ರೈವರ್ ಮೇಲೆ ಹಲ್ಲೆ ಮಾಡಿ ಅವರ ಬಸ್ಗಳನ್ನು ಅಡ್ಡಗಟ್ಟಿ ಹೆದರಿಸಿ ಬೆದರಿಸಿ ಅವರ ಮೇಲೆ ಒತ್ತಡ ಹಾಕಿ ಘೋಷಣೆಗಳನ್ನು ಕೂಗಿಸಿದರು. ಯಾವಾಗ ಈ ರೀತಿಯಾದಂತಹ ಘಟನೆಗಳು ಸಂಭವಿಸಿತು, ನಾವು ಮಹಾರಾಷ್ಟ್ರದ ಪರವಾಗಿ ಘೋಷಣೆಗಳನ್ನು ಕೂಗದೇ ಇದ್ರೆ ನಮ್ಮನ್ನು ಕೊಂದೇ ಹಾಕ್ತಾರ್ರಿ, ನಾವು ಯಾಕೆ ಹೋಗಬೇಕು ಅಂತ ಬಸ್ ಸಂಚಾರ ಮಹಾರಾಷ್ಟ್ರದ ಗಡಿವರೆಗೆ ಮಾತ್ರ ಮಾಡೋದಕ್ಕೆ ಆರಂಭ ಮಾಡಿದ್ರು. ನಾವು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಅಂತ ಕರ್ನಾಟಕದ ಬಸ್ ಕಂಡಕ್ಟರ್ಗಳು ಹಾಗೂ ಡ್ರೈವರ್ಗಳು ನಿರ್ಧಾರ ಮಾಡಿದರು. ಈಗ ಮಹಾರಾಷ್ಟ್ರಕ್ಕೆ ಕೆಟ್ಟ ಮೇಲೆ ಬುದ್ಧಿ ಬರ್ತಾ ಇದೆ. ಈಗ ಏನಾದರೂ ನಾವು ಬಸ್ ಮೇಲೆ ದಾಳಿಯಾದರೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಮಹಾರಾಷ್ಟ್ರ ಹೇಳುತ್ತೆ. ಗಡಿಯಿಂದ ಮಹಾರಾಷ್ಟ್ರಕ್ಕೆ ಕರೆದೊಯ್ಯೋದಕ್ಕೆ ಬಸ್ ವ್ಯವಸ್ಥೆಗೆ ಪರಸ್ಪರ ಒಪ್ಪಿಗೆ ಸೂಚಿಸಲಾಗ್ತಾ ಇದೆ. ಇನ್ನು ಮುಂದೆ ಬಸ್ಗಳ ಮೇಲೆ ದಾಳಿಯಾದರೆ ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಈಗ ಹೇಳ್ತಾ ಇದ್ದಾರೆ. 2 ದಿನಗಳಲ್ಲಿ ಮಾರ್ಗಸೂಚಿಗಳನ್ನು ತಯಾರಿಸಿ ಬಿಡುಗಡೆಗೆ ತೀರ್ಮಾನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಈಗ ಮಹಾರಾಷ್ಟ್ರಕ್ಕೆ ಕೆಟ್ಟ ಮೇಲೆ ಬುದ್ಧಿ ಬಂತ ಅನ್ನುವಂತಹ ಒಂದು ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದೆಡೆ ಏನೋ ಬಸ್ ಕಂಡಕ್ಟರ್ಗಳು ಹಾಗೂ ಡ್ರೈವರ್ಗಳು ಇವ್ರಿಗೆ ಏನೋ ಭಾರಿ ಏನೋ ಮಾಡಿದ್ದಾರೆ ಅನ್ನೋ ಮಟ್ಟಿಗೆ ಅವರ ಮೇಲೆ ಆದಂತಹ ದಾಳಿಗಳು, ಅದೇ ರೀತಿಯಾಗಿ ಬಸ್ಗಳನ್ನು ನಿಲ್ಲಿಸಿ ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಗಿಸಿದ್ದು, ಇದೆಲ್ಲ ಸಹಜವಾಗಿ ಒಂದು ಭಯವನ್ನು ಹುಟ್ಟುಹಾಕತ್ತೆ. ಈಗಲಾದರೂ ಮಹಾರಾಷ್ಟ್ರ ಏನಾದರೂ ಬುದ್ಧಿ ಕಲಿತಾ ಇದೆಯಾ? ಕಠಿಣ ಕಾನೂನು ಸೂಚಿಗಳನ್ನು ಏನಾದರೂ ತಯಾರಿ ಮಾಡುತ್ತಾ, ಅಥವಾ ಇದು ಕೇವಲ ಬಸ್ಗಳನ್ನು ಬಿಡುಗಡೆ ಮಾಡೋದಕ್ಕೆ ಅಂತ ಆಗ್ತಾ ಇರುವಂತಹ ಒಂದು ಸಭೆನಾ, ಹೇಗೆ ಅಂತ? ಸಂತೋಷ್, ಈಗ ಪ್ರಮುಖವಾಗಿ ಬೆಳಗಾವಿ ಮತ್ತು ಕೊಲ್ಲಾಪುರ ಇಬ್ಬರು ಜಿಲ್ಲಾಧಿಕಾರಿಗಳು ಈಗ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯನ್ನು ಮಾಡಿದ್ದಾರೆ. ಯಾಕಂದರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮೊದಲೇ ಈಗಾಗಲೇ ಬಸ್ ಸೇವೆ ಸಂಚಾರ ಬಂದಾಗಿ ಈಗಾಗಿ 2 ದಿನ ಆಗಿರ್ತಕ್ಕಂಥದ್ದು. ಇದರಿಂದ ಸಾಕಷ್ಟು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಏನು ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಆದ ಪ್ರಕರಣ ಬೆನ್ನಲ್ಲೇ ಆ ಒಂದು MES ಪುನರ್ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಒಂದು ಸಿಡಿದೆದ್ದಿದ್ರು. ಅದಕ್ಕೆ ಪ್ರತಿಯಾಗಿ ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಬಸ್ಗಳನ್ನು ಟಾರ್ಗೆಟ್ ಮಾಡಿ ಅವಕ್ಕೆ ಕಪ್ಪು ಬಸ್ಸಿ ಬೆಳೆಯೋದಾಗಿರ್ಬೋದು. ಜೊತೆಗೆ ಸೊಲ್ಲಾಪುರದಲ್ಲಿ ಕರ್ನಾಟಕದ ಬಸ್ ಚಾಲಕನಿಗೆ ಕೇಸರಿ ಬಣ್ಣವನ್ನು ಹಚ್ಚಿ ಅದರ ಮೇಲೆ ಜೈ ಮಹಾರಾಷ್ಟ್ರ ಅಂತ ಬರೆದು ಆತನಿಂದ ಜೈ ಮಹಾರಾಷ್ಟ್ರ ಘೋಷಣೆ ಕೂಗಿದಂಥ ಪ್ರಕರಣ ಆಗಿರ್ಬೋದು. ಇದರಿಂದ 2 ರಾಜ್ಯಗಳ ಮಧ್ಯೆ ಒಂದು ಉದ್ವಿಗ್ನದ ವಾತಾವರಣ ನಿರ್ಮಾಣವಾಗಿತ್ತು. ಹೀಗಾಗಿ ಮಹಾರಾಷ್ಟ್ರದಲ್ಲಿ ಕೂಡ ಒಂದು ಕನ್ನಡಿಗರಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಜೊತೆಗೆ ಗಡಿ ಭಾಗದಲ್ಲಿ ಕೂಡ ಅಂಥದೇ ವಾತಾವರಣಗಳು ಸೃಷ್ಟಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನು ತಿಳಿಗೊಳಿಸಬೇಕು. ಜೊತೆಗೆ ಎಂದಿನಂತೆ 2 ರಾಜ್ಯಗಳ ಮಧ್ಯೆ ಸುಗಮ ಸಂಚಾರ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಮತ್ತು ಕೊಲ್ಲಾಪುರ ಜಿಲ್ಲಾಧಿಕಾರಿ ಇಬ್ಬರು ಕೂಡ ಒಟ್ಟಾಗಿ ಒಂದು ವಿಡಿಯೋ ಕಾನ್ಫರೆನ್ಸ್ ಸಭೆ ಮಾಡಿದ್ದಾರೆ. ಈ ಸಭೆಯಲ್ಲಿ ಒಂದಿಷ್ಟು ತೀರ್ಮಾನಗಳು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ 2 ರಾಜ್ಯಗಳ ಗಡಿಯವರೆಗೆ ಬಸ್ಸನ್ನು ಬಿಟ್ಟು ಅಲ್ಲಿಂದ ಪ್ರಯಾಣಿಕರನ್ನು ಕರ್ಕೊಂಡು ಹೋಗೋದಕ್ಕೆ ಒಂದು ವ್ಯವಸ್ಥೆ ಮಾಡುವುದು. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ರೀತಿ ಕರ್ನಾಟಕ ಆಗಿರ್ಬೋದು, ಮಹಾರಾಷ್ಟ್ರ ಬಸ್ಗಳಾಗಿರ್ಬೋದು, ಇದ್ರ ಮೇಲೆ ಏನಾದರೂ ಒಂದು ದಾಳಿ ನಡೆಸಿದರೆ ಅಥವಾ ಅವ್ರ ಮೇಲೆ ಏನಾದರೂ ಶಿವಸೇನೆ ಪುಂಡಾಟಿಕೆ ಮರೆದ್ರೆ ಅಂಥವ್ರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ತೇವೆ ಅನ್ನೋಂಥ ಮಾತನ್ನು ಕೊಲ್ಲಾಪುರ ಜಿಲ್ಲಾಧಿಕಾರಿ ಹೇಳಿರ್ತಕ್ಕಂಥದ್ದು. ಯಾಕಂದರೆ ಪ್ರತಿ ಬಾರಿ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಬಂದಾಗಿರ್ಬೋದು, ಭಾಷಾ ವಿವಾದ ಬಂದಾಗಿರ್ಬೋದು, ಇದೇ ಕೊಲ್ಲಾಪುರ ಜಿಲ್ಲೆಯಿಂದಲೇ ಒಂದು ಶಿವಸೇನೆ ಪುಂಡಾಟಿಕೆ ಆರಂಭ ಆಗುತ್ತೆ. ಹಾಗಾಗಿ ಮೊದಲು ಶಿವಸೇನೆ ಪುಂಡಾಟಿಕೆ ನಡೀತಾ ಇದೆ ಕೊಲ್ಲಾಪುರದಲ್ಲಿ, ಅದಕ್ಕೆ ಬ್ರೇಕ್ ಹಾಕುವಂಥ ನಿಟ್ಟಿನಲ್ಲಿ ಈಗ ಮೊದಲ ಸುತ್ತಿನ ಮಾತುಕತೆ ನಡೆದಿರ್ತಕ್ಕಂಥದ್ದು. ಸದ್ಯದಲ್ಲಿ 2 ದಿನಗಳಲ್ಲಿ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದರೆ ಈ ಮಾರ್ಗಸೂಚಿಯಲ್ಲಿ ಏನಿರುತ್ತೆ, ಯಾವ ರೀತಿ ಕರ್ನಾಟಕ ಮತ್ತು ಮಹಾರಾಷ್ಟ್ರಗಳ ಮಧ್ಯೆ ಬಸ್ ಸಂಚಾರ ಸುಗಮವಾಗಿರಬೇಕು, ಜೊತೆಗೆ ಈ ಸರ್ಕಾರಿ ಕೆಲಸವನ್ನು ಮಾಡುವಂಥ ಕರ್ತವ್ಯ ನಿರ್ವಹಿಸುವಂಥ ಸಿಬ್ಬಂದಿಗಳಿದ್ದಾರೆ, ಅಂದರೆ ಕರ್ನಾಟಕದಿಂದ ಬಸ್ ಅಂತ ತೆಗೆದುಕೊಳ್ಳುವಂಥ ಸಿಬ್ಬಂದಿ ಆಗಿರ್ಬೋದು, ಮಹಾರಾಷ್ಟ್ರ ಬಸ್ನಿಂದ ಬರುವಂಥರಾಗಿರ್ಬೋದು, ಅವರ ರಕ್ಷಣೆಗೆ ಮತ್ತು ಅವರ ಮೇಲೆ ಯಾವುದೇ ರೀತಿ ದಾಳಿಗಳಾಗದಂತೆ ಆ ರೀತಿ ಯಾವ ರೀತಿ ಒಂದು ಕ್ರಮಗಳು ತೆಗೆದುಕೊಳ್ಬೇಕು. ಜೊತೆಗೆ ಪೊಲೀಸರು ಯಾವ ರೀತಿ
ಈ ಒಂದು ಈಗ ಗಡಿ ಭಾಗದಲ್ಲಿ ಭಾಷಾ ಬಾಂಧವ್ಯ ಹಾಳು ಮಾಡುವಂಥ ಕಿಡಿಗೇರಿಗಳ ವಿರುದ್ಧ ಕಠಿಣವಾದ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಅಂಶಗಳಲ್ಲಿ ಒಳಗೊಂಡಿರಲಿದೆ ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗ ಮಾರ್ಗಸೂಚಿ ಬಿಡುಗಡೆ ಆದ ಬಳಿಕ ಏನು ಮಾರ್ಗಸೂಚಿ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಸದ್ಯಕ್ಕೆ 2 ದಿನಗಳಿಂದ ಏನು ಈ 2 ರಾಜ್ಯಗಳ ಮಧ್ಯೆ ಒಂದು ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು, ಅದನ್ನು ತಿಳಿಗೊಳಿಸುವಂಥ ಪ್ರಯತ್ನದ ಮೊದಲನೇ ಭಾಗವಾಗಿ ಈಗ ಇಬ್ಬರು ಜಿಲ್ಲಾಧಿಕಾರಿಗಳು ಒಂದು ಸಭೆ ನಡೆಸಿರ್ತಕ್ಕಂಥದ್ದು. ಜೊತೆಗೆ ಬೆಳಗಾವಿಯಲ್ಲಿ MESನ ಪುಂಡಾಟಿಕೆ ಆಗಿರ್ಬೋದು, ಮಹಾರಾಷ್ಟ್ರದಲ್ಲಿ ಶಿವಸೇನೆ ಗುಂಡಾಗಿರಿ ಆಗಿರ್ಬೋದು, ಇದಕ್ಕೆ ಬೆಳಗಾವಿ ನೆಲದಲ್ಲೇ ನಿಂತ್ಕೊಂಡು ಇವತ್ತು ಕನ್ನಡ ಕಟ್ಟಾಳುಗಳು ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಜೊತೆಗೆ ಕನ್ನಡಿಗರನ್ನು ಕೆರಳಿಸಿದರೆ ಯಾವ ರೀತಿ ಒಂದು ಪರಿಣಾಮ ಆಗುತ್ತೆ ಅನ್ನುವಂಥ ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ರವಾನಿಸುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಯಾರೇ ಕರ್ನಾಟಕದಲ್ಲಿ ಇದ್ರೂ ಕೂಡ ಅವರು ಯಾವುದೇ ಭಾಷಿಕರಾಗಿದ್ದರೂ ಕೂಡ ಇಲ್ಲಿ ಕನ್ನಡವನ್ನು ಪ್ರೀತಿಸಬೇಕು, ಕನ್ನಡವೇ ಸಾರ್ವಭೌಮ ಅನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ. ಯಾರಿಗೆ ಇಲ್ಲಿಯ ಭಾಷೆಯನ್ನು ಮಾತನಾಡೋಕ್ಕಾಗೋದಿಲ್ಲೋ ಅಂಥವರು ಅವರವರ ರಾಜ್ಯಕ್ಕೆ ಹೋಗಲಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಏನು ಕಂಡಕ್ಟರ್ ಮೇಲೆ ಹಲ್ಲೆ ಆದಂಥ ಪ್ರಕರಣ ಕಳೆದ 4-5 ದಿನಗಳಿಂದ ಕರ್ನಾಟಕ ಮಹಾರಾಷ್ಟ್ರ ಗಡಿ ಮಧ್ಯೆ ಒಂದಿಷ್ಟು ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಇವತ್ತಿನ ಎಲ್ಲ ಬೆಳವಣಿಗೆಗಳನ್ನು ನೋಡೋದಾದರೆ ತಕ್ಕ ಮಟ್ಟಿಗೆ ಒಂದಿಷ್ಟು 2 ರಾಜ್ಯಗಳ ಮಧ್ಯೆ ಉಂಟಾದಂಥ ಉದ್ವಿಗ್ನ ವಾತಾವರಣವನ್ನು ತಿಳಿಗೊಳಿಸುವಂಥ ಪ್ರಯತ್ನ ಎಲ್ಲೋ ಒಂದು ಕಡೆ ಏನು ಅಧಿಕಾರಿಗಳ ವರ್ಗದ ಮೂಲಕ ನಡೀತಿರ್ತಕ್ಕಂಥ ಭಾಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಸಂತೋಷ್. ಶ್ರೀಧರ್, ಈಗ ಮತ್ತೊಂದು ಕಡೆ ನಾವು ನೋಡಿದಾಗ ಇದಕ್ಕೆ ರಾಜಕೀಯ ಕುಮ್ಮಕ್ಕು ಏನಾದರೂ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡುತ್ತೆ. ಯಾಕಂದರೆ ಒಬ್ಬ ಬಸ್ ಕಂಡಕ್ಟರ್ಗೆ ಹಾಗೂ ಬಸ್ ಡ್ರೈವರ್ ಮೇಲೆ ಕೇಸರಿ ಬಣ್ಣ ಬಳಿತಾರೆ, ಅದೇ ರೀತಿಯಾಗಿ ಅವ್ರನ್ನ ಹೆದರಿಸಿ ಬೆದರಿಸಿ ಅವರಿಂದ ಜೈ ಮಹಾರಾಷ್ಟ್ರ ಘೋಷಣೆ ಕೂಗಿಸ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಸ್ಥಳೀಯ ಆಡಳಿತ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳುತ್ತೆ. ಇದೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದೆಡೆ ರಾಜಕೀಯ ಕುಮ್ಮಕ್ಕು ಇದಕ್ಕೆಲ್ಲ ಇದೆಯಾ? ಅದರ ಜೊತೆಗೆ ಈ ಕಂಡಕ್ಟರ್ ಮತ್ತು ಡ್ರೈವರ್ಗಳು ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಭರವಸೆಗೆ ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಕೂಡ ಮಾಡಬೇಕು. ಅದನ್ನು ಮಾಡುವಂತಹ ಕೆಲಸವನ್ನು ಮಾಡಲಾಗುತ್ತಾ ಅಂತ? ಸಂತೋಷ, ಖಂಡಿತವಾಗಿ ಇಲ್ಲಿ 2 ವಿಚಾರಗಳು ಬರುತ್ತೆ. ಒಂದು, ಡ್ರೈವರ್ ಮತ್ತು ಕಂಡಕ್ಟರ್ಗಳಿಗೆ ಒಂದು ಸುರಕ್ಷತೆ ಆಗಿರ್ಬೋದು, ಅವರಿಗೆ ಭದ್ರತೆ ಒದಗಿಸಿಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ ಅನ್ನೋಂಥ ಭರವಸೆನ ನಿನ್ನೆ ಸಚಿವ ರಾಮಲಿಂಗಾರೆಡ್ಡಿ ಬೆಳಗಾವಿಗೆ ಬಂದು ಏನು ಸಭೆ ನಡೆಸಿದ್ರು, ಆ ಸಭೆಯ ಪರಿಣಾಮವಾಗಿ ಬೆಳಗಾವಿ ಇಬ್ಬರು ಸಚಿವರು ಕೂಡ ತುಟಿ ಬಿಚ್ಚಿ ಮಾತನಾಡ್ತಾರೆ. ಕಂಡಕ್ಟರ್ ಮೇಲೆ ಹಾಕಿದಂಥ ಪ್ರಕರಣ ಸುಳ್ಳು ಪ್ರಕರಣ, ಅದರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ತೀವಿ ಅನ್ನೋಂಥ ಮಾತನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಾತಾಡ್ತಾರೆ. ಅದರ ಬೆನ್ನಲ್ಲೇ ಇವತ್ತು ಆತನ ಮೇಲೆ ಇರ್ತಕ್ಕಂಥ ಕೇಸನ್ನು ಬಿ ರಿಪೋರ್ಟ್ ಸಲ್ಲಿಕೆ ಆಗಿರ್ತಕ್ಕಂಥದ್ದು ಈಗ ಎಲ್ಲವೂ ಕೂಡ ಒಂದೊಂದು ಹಂತದಲ್ಲಿ ಆಗಬೇಕು. ಅದರ ಜೊತೆಗೆ ಆ ದೂರು ಕೊಟ್ಟಂಥ ಬಾಲಕಿ ಏನಿಲ್ಲ ಅವ್ರ ಕುಟುಂಬಸ್ಥರೇ ಕನ್ನಡದಲ್ಲಿ ಒಂದು ಹೇಳಿಕೆ ವಿಡಿಯೋ ಹೇಳಿಕೆಯನ್ನು ಮಾಡಿ ಅದನ್ನು ಬಿಡುಗಡೆಗೊಳಿಸುವ ಮೂಲಕ ಇಲ್ಲಿ ಯಾವುದೇ ರೀತಿ ಕಾರಣ ಮತ್ತು ಮರಾಠಿ ಭಾಷಿಕರ ಮಧ್ಯೆ ಯಾವುದೇ ರೀತಿಯ ಗಲಾಟೆ ಇಲ್ಲ ಅನ್ನುವಂಥದ್ದು ಒಂದು ಸಂದೇಶ ರವಾನಿಸುವುದರ ಜೊತೆಗೆ ನಾವು ಕೂಡ ಕನ್ನಡದ ಅಭಿಮಾನಿಗಳು ಅನ್ನುವಂಥ ಮಾತನ್ನು ಹೇಳುವಂಥ ಪ್ರಯತ್ನವನ್ನು ಆ ಕುಟುಂಬಸ್ಥರು ಮಾಡಿದ್ದಾರೆ. ಇದು ಒಂದು ಭಾಗ. ಆದರೆ ಮತ್ತೊಂದು ಕಡೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಒಂದು ಸಂಘಟನೆಯೂ ಹೌದು, ಒಂದು ರಾಜಕೀಯ ಪಕ್ಷವೂ ಹೌದು. ಹಾಗಾಗಿ ನಾವು ದಶಕಗಳ ಇತಿಹಾಸ ತೆಗೆದುಕೊಂಡು ನೋಡಿ ಬಂದರೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಆಗಿರ್ಬೋದು, ಭಾಷಾ ವಿವಾದ ಆಗಿರ್ಬೋದು, ಈ ವಿವಾದದಲ್ಲಿ ಮಹಾರಾಷ್ಟ್ರದಲ್ಲಿ ಶಿವಸೇನೆಯೇ ನಿರಂತರವಾಗಿ ತನ್ನ ಆಟಾಟೋಪವನ್ನು ಮುಂದುವರ್ಕೊಂಡು ಬಂದಿದೆ. ಪ್ರತಿಯೊಂದು ಗಲಾಟೆಯ ಸಂದರ್ಭದಲ್ಲಿ ಇದೇ ಶಿವಸೇನೆ ಪುಂಡರಿಗೆ ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇದೇ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಶಿವಸೇನೆ ಪುಂಡರು ಬೆಳಗಾವಿಯಲ್ಲಿ ಇರ್ತಕ್ಕಂಥ ಏನು ಆಡಿದ್ರು MESಗೆ ನಿರಂತರವಾಗಿ ಕುಮ್ಮಕ್ಕು ಮತ್ತು ಪ್ರಚೋದನೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದರಲ್ಲಿ ಒಂದಿಷ್ಟು ರಾಜಕೀಯ ಲಾಭ ಪಡೆಯೋದಕ್ಕಾಗಿ ಅಲ್ಲಿ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮತ್ತು ಇಲ್ಲಿ ಗಡಿಯಲ್ಲಿ MES ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು ಸುಳ್ಳಲ್ಲ. ಆದರೆ ಸಂಪೂರ್ಣವಾಗಿ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ MES ರಾಜಕೀಯವಾಗಿ ತನ್ನ ಅಧಿಕಾರವನ್ನು ಮತ್ತು ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿದೆ. ಆದರೂ ಮರಾಠಿ ಭಾಷಿಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ಇಲ್ಲಿ ಒಂದು ಅಂಶವನ್ನು ಇಲ್ಲಿ ಪ್ರತ್ಯೇಕಿಸುವಂಥ ಪ್ರಯತ್ನ ಮಾಡಲಾಗುತ್ತೆ. ಏನಂದರೆ ಮರಾಠಿ ಭಾಷಿಕರಂದರೆ ಎಲ್ಲರೂ ಕೂಡ ಮರಾಠಿ ಭಾಷಿಕರು ಕನ್ನಡ ವಿರೋಧಿಗಳಲ್ಲ. ಕೇವಲ MESನ ಫಾಲೋವರ್ ಆಗಿರ್ತಕ್ಕಂಥ ಮರಾಠಿ ಭಾಷಿಕರು ಮಾತ್ರ ಇಂಥ ಆಟಾಟೋಪಗಳನ್ನು ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಕೂಡ ನಾರಾಯಣಗೌಡರು ಹೇಳಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಗಡಿಯಲ್ಲಿ ಈಗ ಸದ್ಯಕ್ಕೆ ಪರಿಸ್ಥಿತಿ ತಿಳಿಗೊಳಿಸುವಂಥ ಪ್ರಯತ್ನ ಆಗಿರ್ತಕ್ಕಂಥದ್ದು. ಆ ಒಂದು ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣ ಸಂಬಂಧಪಟ್ಟಂತೆ 5 ಜನ ಅರೆಸ್ಟ್ ಆಗಿರ್ಬೋದು ಮತ್ತು ಇನ್ಸ್ಪೆಕ್ಟರನ್ನು ವರ್ಗಾವಣೆ ಮಾಡಿರ್ತಕ್ಕಂಥ ಕ್ರಮ ಆಗಿರ್ಬೋದು ಮತ್ತು ಆತನ ಮೇಲಿನ ಕೇಸನ್ನು ವಾಪಸ್ ಕೊಡುವಂಥ ನಿಟ್ಟಿನಲ್ಲಿ ಪ್ರಕ್ರಿಯೆ ಆರಂಭವಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ಈಗ ಕನ್ನಡ ಪರ ಹೋರಾಟಗಾರರಿಂದ ಸಾಧ್ಯವಾಗಿದೆ ಅಂತಲೇ ಹೇಳ್ಬೋದು. ಸಂತೋಷ್. ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.